Welcome to Greenwings Agri Practical Classes. Today we are going to discuss about some important specimens regarding your upcoming Agri Practical exam. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅಗ್ರಿ ಪ್ರಾಕ್ಟಿಕಲ್ PUC ಸೈನ್ಸ್ ಸ್ಟೂಡೆಂಟ್ಸ್ಗೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಯುತ್ತೆ. ಅದು ಫಾರ್ಮ್ ಸೈನ್ಸ್ ಕೋರ್ಸಸ್ಗಳಿಗೆ ಹಾಗೂ ವೆಟರ್ನರಿ ಕೋರ್ಸಸ್ಗಳಿಗೆ ಜಾಯಿನ್ ಆಗೋದಕ್ಕೆ 50% ಅಗ್ರಿ ಕೋಟಾದಲ್ಲಿ ನಿಮಗೆ ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ನ ವಿತ್ ಟ್ರಿಕ್ಸ್ ಜೊತೆಗೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಫ್ರೆಂಡ್ಸ್. ಅದು ಯಾವ ಥರ ನೀವು ಐಡೆಂಟಿಫಿಕೇಷನ್ ಮಾಡಬೇಕು ಅಂತೇಳಿ. ಒಂದು ಕ್ವಶನ್ಗೆ 30 ಸೆಕೆಂಡ್ ಮಾತ್ರ ಟೈಮ್ ಇರುತ್ತೆ. ಇದರಲ್ಲಿ ಒಂದು ಕ್ವಶನ್ಗೆ 30 ಸೆಕೆಂಡ್ ಇರುತ್ತೆ. ಸೊ ಆ 30 ಸೆಕೆಂಡಲ್ಲಿ ನೀವು ಯಾವ ಥರ ಐಡೆಂಟಿಫಿಕೇಷನ್ ಮಾಡಬೇಕಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಫ್ರೆಂಡ್ಸ್. ನೀವು ನಮ್ಮ ಕ್ಲಾಸಸ್ಗೆ ಯಾರು ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ನೀವು ಟೆಲಿಗ್ರಾಮಲ್ಲಿ ಹೋಗಿ ರೈತ ಮಿತ್ರ ಗ್ರೂಪ್ ಅಂತೇಳಿ ಸರ್ಚ್ ಮಾಡಿದರೆ ರೈತ ಮಿತ್ರ ಗ್ರೂಪ್ 2025 ಬ್ಯಾಚ್ ಅಂತ ನೀವು ಸರ್ಚ್ ಮಾಡಿದ್ರೆ 25 ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ನಮ್ಮ ಒಂದು ಜನರಲ್ ಗ್ರೂಪ್ ಅವೈಲೇಬಲ್ ಇರುತ್ತೆ. ಸೊ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇವನ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಇವನ್ ನೀವು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ವಾಟ್ಸಪ್ಪಲ್ಲಿ ಮತ್ತೆ ಕಾಲ್ ಮಾಡಿನೂ ನಮ್ಮ ಕ್ಲಾಸಸ್ ಬಗ್ಗೆ ನೀವು ತಿಳ್ಕೊಬೋದು. ಸೊ ಈಗ ಫಸ್ಟ್ ಬಂದ್ಬಿಟ್ಟು ಐರ್ ಸೈರ್ ಅಂತ ಹೇಳಿ, ಇದು ವೆಟರ್ನರಿ ಪಾರ್ಟಲ್ಲಿ ಇದು ಕೌ ಬ್ರೀಡಲ್ಲಿ ಬರುತ್ತೆ. ಇದು ಇಂಡಿಜಿನಿಯಸ್ ಬ್ರೀಡ್ ಅಲ್ಲ, ಇದು ಇಂಡಿಜಿನಿಯಸ್ ಬ್ರೀಡ್ಸು ಮತ್ತು ಫಾರಿನ್ ಬ್ರೀಡ್ಸ್ ಅಂತ ಸಪ್ರೇಟ್ ಆಗಿರ್ತವೆ. ಇದು ಫಾರಿನ್ ಬ್ರೀಡ್ಸ್. ಇದು ಐರ್ ಸೈರ್ ಅಂತೇಳಿ. ಐರ್ ಸೈರು ಮತ್ತು HF ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಐರ್ ಸೈರು ನೋಡೋಕ್ಕೆ ಬ್ರೌನ್ ಕಲರು ಪ್ಯಾಚಸ್ ಮತ್ತು ವೈಟ್ ಕಲರ್ ಪ್ಯಾಚಸ್ ಎರಡು ಇರ್ತವೆ. ಯಾವುದು ಐರ್ ಸೈರಿಗೆ. ಮತ್ತೆ ಟೇಲ್ ರೀಜನ್ ಇದೆಯಲ್ಲ, ಈ ಟೇಲ್ ರೀಜನ್ ಇದು ಕೂಡ ಬ್ರೌನ್ ಕಲರೇ ಇರುತ್ತೆ. ಈ ಪಾರ್ಟ್ ಇದೆಯಲ್ಲ, ಇದು ಕೂಡ ಬ್ರೌನ್ ಕಲರೇ ಇರುತ್ತೆ. ಯಾವುದು ಮತ್ತೆ ವೈಟ್ ಪ್ಯಾಚಸ್ ಮತ್ತೆ ಬ್ರೌನ್ ಪ್ಯಾಚಸ್ ಇರುತ್ತೆ. ಬಟ್ HF ಅಲ್ಲೂ ಕೂಡ ವೈಟ್ ಪ್ಯಾಚಸ್ ಬರುತ್ತೆ, ಬಟ್ ಬ್ರೌನ್ ಪ್ಯಾಚಸ್ ಬರಲ್ಲ. ಸೊ ಅಲ್ಲಿ ಬ್ಲ್ಯಾಕ್ ಪ್ಯಾಚಸ್ ಬರುತ್ತೆ. ಮತ್ತೆ ಟೇಲ್ ರೀಜನ್ ಫುಲ್ ವೈಟ್ ಕಲರ್ ಇರುತ್ತೆ. ಯಾವುದು HF ಅಲ್ಲಿ. ಇದರಲ್ಲಿ ಫುಲ್ ಬ್ರೌನ್ ಕಲರ್ ಇದೆ ಐರ್ ಸೈರಲ್ಲಿ. ಮತ್ತೆ ಇನ್ನೊಂದ್ಸರಿ ಹೇಳ್ತಿದ್ದೀನಿ ಕೇಳಿ. ವೈಟ್ ಪ್ಯಾಚಸ್ಸು ವಿತ್ ಬ್ರೌನ್ ಕಲರ್ ಪ್ಯಾಚಸ್ಸು ಮತ್ತೆ ಟೇಲ್ ರೀಜನ್ ಇದೆಯಲ್ಲ, ಇದು ಟೇಲ್ ಹೇರ್ಸ್ ಇದೆಯಲ್ಲ, ಟೇಲ್ ಹೇರ್ಸು. ಸೊ ಇದು ಬ್ರೌನ್ ಕಲರ್ ಇರುತ್ತೆ. ಇದು ಇದನ್ನ ಐರ್ ಸೈರ್ನ ಐಡೆಂಟಿಫೈ ಮಾಡತಕ್ಕಂಥ ಸಮ್ ಟ್ರಿಕ್ಸ್ ಇದು. ಈಗ ಇದ್ರ ಕರುನ ನೋಡೋಣ. ಇದ್ರ ಕರು ಯಾವ ಥರ ಇರುತ್ತೆ. ಕೆಲವೊಂದು ಎಕ್ಸಾಮಲ್ಲಿ ಕರುಗಳನ್ನು ಸಹ ಇಟ್ಟಿರ್ತಾರೆ. ಅದಕ್ಕೋಸ್ಕರ ಕಾಫ್ ಇಮೇಜು ತಗೊಂಡಿರ್ತೀವಿ ನಾವು. ಸೊ ಯಾರು ನೋಡಿ, ಕ್ಲೀನಾಗಿ ನೋಡಿ, ಈ ಥರನೂ ಇಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ನಾವು ಈ ಇಮೇಜನ್ನು ತಗೊಂಡಿರೋದು. ಇದು ಐರ್ ಸೈರು. ಸೆಕೆಂಡ್ ಇಮೇಜಲ್ಲಿ, ಫಸ್ಟ್ ಇಮೇಜಲ್ಲಿ ಅದರ ನೇಮ್ ಕೊಟ್ಟಿರ್ತೀವಿ. ಸೆಕೆಂಡ್ ಇಮೇಜಲ್ಲಿ ನಾವು ನೇಮ್ ಕೊಟ್ಟಿರಲ್ಲ. ಯಾಕೆಂದರೆ ನೀವು ಆ ಇಮೇಜನ್ನು ನೋಡಿ ನೀವು ನಿಮ್ಮ ಮೈಂಡಲ್ಲಿ ಅದನ್ನು ನೀವು ತಿಳ್ಕೊಬೇಕಿದ್ದು ಯಾವ ಇಮೇಜ್ ಅಂತ ಥಿಂಕ್ ಮಾಡೋದಿದ್ರೆ ಥಿಂಕಿಂಗ್ ಪವರು ಜಾಸ್ತಿ ಆಗಿರುತ್ತೆ. ಸೊ ನಿಮ್ಗೆ ಐಡೆಂಟಿಫೈ ಮಾಡೋಕ್ಕೂ ಈಸಿ ಆಗುತ್ತೆ ಅಂತೇಳಿ ಸೆಕೆಂಡ್ ಇಮೇಜಲ್ಲಿ ನಾವು ನೇಮ್ ಕೊಟ್ಟಿರಲ್ಲ, ಫಸ್ಟ್ ಇಮೇಜಲ್ಲಿ ಕೊಟ್ಟಿರ್ತೀವಿ. ಇಲ್ಲಿ ನೋಡಿ, ಇದು HF ಹೇಳಿದ್ದೀನಲ್ಲ ಪ್ರೀವಿಯಸ್ ಇಮೇಜಲ್ಲಿ. ಅಲ್ಲಿ ವೈಟ್ ಕಲರ್ ಪ್ಯಾಚಸ್ಸು ಮತ್ತು ಬ್ರೌನ್ ಕಲರ್ ಇರುತ್ತೆ. ಬಟ್ ಇದು ಬ್ಲ್ಯಾಕ್ ಕಲರ್ ಪ್ಯಾಚಸ್ ಮತ್ತು ವೈಟ್ ಕಲರ್ ಪ್ಯಾಚಸ್ ಇರುತ್ತೆ. ಮತ್ತು ಟೇಲ್ ರೀಜನ್ ನೋಡಿ, ಇಲ್ಲಿ ಟೇಲ್ ರೀಜನ್ ಯಾವ ಥರ ಇದೆ. ಇದು ಫುಲ್ ವೈಟ್ ಕಲರ್ ಇದೆಯಲ್ಲ, ಅದು ಫುಲ್ ಬ್ರೌನ್ ಕಲರ್ ಇತ್ತು. ಇದು ವೈಟ್ ಕಲರ್ ಇದೆ. ಮತ್ತು ವೈಟ್ ಕಲರ್ ಪ್ಯಾಚಸ್ ಮತ್ತು ಬ್ಲ್ಯಾಕ್ ಕಲರ್ ಪ್ಯಾಚಸ್ ಬಂದಿರುತ್ತೆ. ಟೇಲ್ ರೀಜಿಯನ್ನು ವೈಟ್ ಕಲರ್ ಇದೆ. ಇದು HF. ಇಲ್ಲಿ ಏನು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ನೀವು ಕಂಟಿನ್ಯೂಸ್ ಮಾರ್ಕ್ ಅಟೆಂಡ್ ಆಗಿದ್ರೆ ನಮ್ಮ ಕ್ಲಾಸಸ್ಗೆ ಜಾಯ್ನ್ ಆಗಿ ಕಂಟಿನ್ಯೂಸ್ ಮಾರ್ಕು ಮತ್ತು ಸ್ಪೆಸಿಮೆನ್ಸ್ನೆಲ್ಲ PPTನ ನೀಟಾಗಿ ಅವೈಲೇಬಲ್ ಇರುತ್ತೆ. ಅಲ್ಲಿ ಇವನ್ PDF ಕೂಡ ಇರುತ್ತೆ. ಇವನ್ ರೈತ ಮಿತ್ರ ಮೆಟೀರಿಯಲ್ಸ್ ಕೂಡ ಇರುತ್ತೆ. ಮೆಟೀರಿಯಲ್ಸ್ ಗ್ರೂಪ್ ಬೇರೆ ಸಪರೇಟ್ ಇದೆ, ಅದು ಪೇಯ್ಡ್ ಗ್ರೂಪು. ಸೊ ಅದಕ್ಕೂ ಜಾಯಿನ್ ಮಾಡಿರ್ತೀವಿ. ಇವನ್ ಆ ಗ್ರೂಪಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರುತ್ತೆ. ಮತ್ತು ಮೇನ್ ಸೀಟ್ಸ್ಗಳಿಗೆ ಯಾವ ಥರ ಡಿಫ್ರೆನ್ಸಿಯೇಟ್ ಮಾಡಬೇಕು ಅಂತ ಎಲ್ಲ ಟ್ರಿಕ್ಸ್ನ ಆ ಗ್ರೂಪಲ್ಲಿ ನಾವು ಹಾಕಿರ್ತೀವಿ. ಸೊ ನೀವು ಯಾರು ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಆಗಿ. ಇದು ಡಿಫ್ರೆಂಟ್ ಇಮೇಜು. HFದು ಡಿಫ್ರೆಂಟ್ ಇಮೇಜು. ಬೇರೆ ಇಮೇಜ್ಗಳಿರ್ತಾವಲ್ಲ, ಸೊ ಅದಕ್ಕೋಸ್ಕರ ಬೇರೆ ಇಮೇಜ್ಗಳನ್ನು ನಿಮಗೆ ತೋರಿಸಿ ನಿಮ್ಗೆ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ಯಾವುದೇ ಬೇರೆ ಇಮೇಜ್ಗಳನ್ನು ಎಕ್ಸಾಮಲ್ಲಿ ಇಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಹೇಳಬೇಕಾದ್ರೂ ಬೇರೆ ಇಮೇಜ್ಗಳನ್ನ ತೊಗೊಂಡು ನಿಮ್ಗೆ ಇಲ್ಲೇ ಪರ್ಫೆಕ್ಟ್ ಮಾಡಿಸ್ತೀವಿ. ಇದು ಗೋಟ್ ಬ್ರೀಡ್, ಜಮುನಾಪುರಿ ಅಂತ ಹೇಳಿ ಗೋಟ್ ಬ್ರೀಡ್. ಈ ಗೋಟ್ ಬ್ರೀಡ್ನ ಯಾವ ಥರ ನೆನ್ಪಿಟ್ಕೋಬೇಕಂದ್ರೆ, ಈ ಇಯರ್ ಪಾರ್ಟ್ ಇದೆಯಲ್ಲ, ಇಯರ್ ಪಾರ್ಟ್ ತುಂಬ ಲಾಂಗ್ ಇರುತ್ತೆ. ಇದು ಇಯರ್ ಪಾರ್ಟ್ ಲಾಂಗ್ ಇರುತ್ತೆ. ಮತ್ತು ಇದು ಫೇಸ್ ರೀಜನ್ ಇದೆಯಲ್ಲ, ಫೇಸ್ ಟು ಹೆಡ್ ರೀಜನು ಸಿಕಲ್ ಸೇಪ್ ಇರುತ್ತೆ ನೋಡಿ. ಇದು
face to head region. From face to head region, it's looking like a sickle shape, and also ear also so very very long. Ear also so very very long, and from nose part to head region, it's looking like a sickle shape. It's a main tricks to identify the Jamunapuri breed, goat breed. So clearly ಹೇಳ್ತಿದ್ದೀವಿ, ಏನು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಆಮ್, ಆರಾಮಾಗಿ ನೀವು ನೆನ್ಪಿಟ್ಬೋದು. ಮತ್ತು ಆಲ್ಸೋ ಇದು ತುಂಬ ಸ್ಟ್ರಾಂಗ್ ಇರುತ್ತೆ, ನೋಡೋಕ್ಕೆ ಸ್ಟ್ರಾಂಗ್ ಆಗಿ ಕಾಣುತ್ತೆ, ವೀಕ್ ಥರ ಕಾಣಲ್ಲ. ಇಲ್ಲಿ ಬೇರೆ ಇಮೇಜ್ ಇದೆ ನೋಡಿ, ಜಮುನಾಪುರ್ ಇದೆ, ಬೇರೆ ಇಮೇಜ್ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಯಾವ ಥರ ಅಂಥೇಳಿ ನೀವು ನೋಡ್ಬೋದು. ನಾವು ಫಸ್ಟ್ ಇಮೇಜಲ್ಲಿ ನಿಮಗೆ ಯಾವ ಥರ ನೆನ್ಪಿಟ್ಕೋಬೇಕಂತೇಳಿ ಟ್ರಿಕ್ಸ್ನ ನಾವು ಹೇಳಿರ್ತೀವಲ್ಲ, ಆ ಟ್ರಿಕ್ಸ್ನ ಈ ಇಮೇಜಲ್ಲಿ ನೀವು ಅದನ್ನು ನೀವು ನಿಮ್ಮ ಮೈಂಡಲ್ಲಿ ಅಂದ್ಕೊಂಡು ಈ ಇಮೇಜ್ ನೀವು ಐಡೆಂಟಿಫೈ ಮಾಡೋಕ್ಕೆ ಟ್ರೈ ಮಾಡಬೇಕು. ಆವಾಗ ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ಇದು ಜಮುನಾಪುರಿ, ಇದು ಒಸ್ಮಾನಾಬಾದಿ ನೋಡಿ. ಇಲ್ಲಿ ನಿಮಗೆ ಅಲ್ಲಿ ಸಿಕಲ್ ಶೇಪ್ ಅಂತ ಹೇಳಿದ್ದೆ ನಾನು, ಯಾವುದು ಫೇಸ್ ರೀಜಿಯನ್ ಸಿಕಲ್ ಶೇಪ್. ಇದು ವಿ ಶೇಪ್ ಇದೆ ನೋಡಿ, ಇದು ವಿ ಶೇಪ್ ಇದೆ. ಈ ಪಾರ್ಟ್ ಇದೆಯಲ್ಲ ಮೌತ್ ರೀಜಿಯನು, ಮೌತ್ ಟು ನೆಕ್ ರೀಜಿಯನ್ ಇದೆಯಲ್ಲ, ಈ ಪಾರ್ಟು ವಿ ಶೇಪ್ ಇದೆ. ಮತ್ತೆ ಇಯರ್ಸ್ ಕೂಡ ಸ್ಮಾಲ್ ಇದೆ. ಬಾಡಿ ಕಲರು ಬ್ಲ್ಯಾಕ್ ಕಲರ್ ಇದೆ ಮತ್ತು ವಿತ್ ಸೈನಿಂಗು. ಬಾಡಿ ಕಲರು ಬ್ಲ್ಯಾಕು ಮತ್ತೆ ವಿತ್ ಸೈನಿಂಗ್ ಇದ್ರೆ ಅದು ಒಸ್ಮಾನಾಬಾದಿ ಅಂತೇಳಿ. ಫೇಸ್ ರೀಜನ್ ವಿ ಶೇಪು, ಇಯರ್ಸು ಶಾರ್ಟ್ ಇದ್ದು, ಬಾಡಿ ಕಲರು ಬ್ಲ್ಯಾಕ್ ವಿತ್ ಸೈನಿಂಗ್ ಇದ್ರೆ ಇದು ಒಸ್ಮಾನಾಬಾದಿ. ಇದೇ ಥರ ನಾವು ರೆಗ್ಯುಲರ್ ಕ್ಲಾಸಸ್ಸಲ್ಲಿ ನಿಮಗೆ ಪ್ರತಿಯೊಂದು ಸ್ಪೆಸಿಮೆನ್ಗೂ ನೀವು ಐಡೆಂಟಿಫೈ ಮಾಡಬೇಕು ನಾವು ಟ್ರಿಕ್ಸ್ ಹೇಳ್ತೀವಿ. ಸೊ ನಮ್ಮ ಕ್ಲಾಸಸ್ಗೆ ಜಾಯ್ನ್ ಆಗೋರಿದ್ದರೆ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ. ಕ್ಲಾಸಸ್ಸು ವೆರಿ ಸೂನ್ ಸ್ಟಾರ್ಟ್ ಆಗ್ತವೆ. ನೋಡಿ, ಇದು ಅದು ಒಸ್ಮಾನಾಬಾದ್ ಇದೆ, ಡಿಫ್ರೆಂಟ್ ಇಮೇಜಸ್ಸು. ಅದನ್ನು ನಾವು ಫಸ್ಟ್ ಸ್ಟಾರ್ಟಿಂಗ್ ಇಮೇಜಲ್ಲಿ ಏನು ಟ್ರಿಕ್ಸ್ ಹೇಳಿದ್ವಲ್ಲ, ಅದನ್ನು ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಏನು ಅಪ್ಲೈ ಮಾಡ್ಬೋದು? ಇಲ್ಲಿ ಫೇಸ್ ರೀಜನ್ ವಿ ಶೇಪ್ ಅಂತ ಹೇಳಿದ್ದೀನಿ, ಫೇಸ್ ರೀಜನು ವಿ ಶೇಪ್ ಅಂತ ಹೇಳಿದ್ದೀನಿ. ಆ್ಯಂಡ್ ಇಯರ್ ಕೂಡ ಸ್ಮಾಲ್ ಇದೆ ಅಂತ ಹೇಳಿದ್ದೀನಿ. ಬ್ಲ್ಯಾಕ್ ಕಲರ್ ವಿತ್ ಸೈನಿಂಗು, ಬ್ಲ್ಯಾಕ್ ಕಲರ್ ಬಾಡಿ ಶೇಪು, ಬ್ಲ್ಯಾಕ್ ಕಲರ್ ವಿತ್ ಸೈನಿಂಗ್ ಆಗ್ತಿರುತ್ತೆ. ಇದು ಯಾವುದು? ಒಸ್ಮಾನಾಬಾದಿ. ಇಂಪಾರ್ಟೆಂಟ್ ಇದು. ಬೂಮ್ ಸ್ಪ್ರೇಯರ್ ಯಾವ ಥರ ಇರುತ್ತೆ? ಇಲ್ಲಿ ಟ್ಯಾಂಕ್ ಫಿಕ್ಸ್ ಮಾಡಿರ್ತಾರೆ ಟ್ರ್ಯಾಕ್ಟರ್ ಹಿಂದ್ಗಡೆ ಅಥವಾ JCB ಹಿಂದ್ಗಡೆ. ಸೊ ಟ್ಯಾಂಕ್ಸ್ನ ಫಿಕ್ಸ್ ಮಾಡಿ, ಇದು ರಾಡ್ ಯಾವುದು ಐರನ್ ರಾಡ್, ಐರನ್ ಪೈಪ್ ಕನೆಕ್ಟ್ ಮಾಡಿ, ಇದಕ್ಕೆ ಪೈಪ್ಗಳನ್ನ ಕನೆಕ್ಟ್ ಮಾಡಿ, ಐರನ್ ಪೈಪ್ನ ಕನೆಕ್ಟ್ ಮಾಡಿ ಇಲ್ಲಿ ನಾಜಲ್ಸ್ನ ಫಿಕ್ಸ್ ಮಾಡಿರ್ತಾರೆ. ಇಲ್ಲಿ ಇದೊಂದು ನಾಜಲ್ಲು, ದಿಸ್ ಒನ್ ಆಲ್ಸೋ ನಾಜಲ್ಲು, ಇದು ನಾಜಲ್ಲು, ಸುಮಾರು ನಾಜಲ್ಸ್ಗಳನ್ನ ಇಲ್ಲಿ ಫಿಕ್ಸ್ ಮಾಡಿರ್ತಾರೆ. ಇಲ್ಲಿ ನೋಡಿ, ಇದು ನಾಜಲ್ಲು, ಈ ಥರ ಸುಮಾರು ನಾಜಲ್ಸ್ನ ಕನೆಕ್ಟ್ ಮಾಡಿ, ಈ ನಾಜಲ್ಸ್ಗಳಿಗೆ ಪೈಪ್ನ ಕನೆಕ್ಟ್ ಮಾಡಿ, ಪೈಪ್ ಥ್ರೋ ಇನ್ಸೆಕ್ಟಿಸೈಡ್ಸ್ ಆಗಲಿ ಪೆಸ್ಟಿಸೈಡ್ಸ್ ಆಗಲಿ ನಿಮ್ಮ ಕ್ರಾಪ್ಗಳಿಗೆ ಮತ್ತು ಗಾರ್ಡನ್ಸ್ಗಳಿಗೆ ಸ್ಪ್ರೇ ಮಾಡ್ತಾರೆ. ಅದಕ್ಕೋಸ್ಕರ ಇದನ್ನು ಏನಂತಾರೆ? ಬೂಮ್ ಸ್ಪ್ರೇಯರ್ ಅಂತಾರೆ. ಇದರಲ್ಲಿ ಬೂಮ್ ಸ್ಪ್ರೇಯರು, ಪವರ್ ಸ್ಪ್ರೇಯರು, ಸ್ನ್ಯಾಪ್ ಸ್ಪ್ರೇಯರು, ಗಣಿ ಸ್ಪ್ರೇಯರು, ಫುಟ್ ಸ್ಪ್ರೇಯರು, ಬೇರೆ ಬೇರೆ ಸ್ಪ್ರೇಯರ್ಗಳು ಬರ್ತವೆ. ಆ ಯೂಸಸ್ನ ಮತ್ತು ಅದನ್ನು ಯಾವ ಥರ ಯೂಸ್ ಮಾಡ್ತಾರೆ, ಸೊ ಅದನ್ನು ನೀವು ನೆನ್ಪಿಟ್ಕೊಂಡ್ರೆ ನೀವು ಎಕ್ಸಾಮಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಮತ್ತು ಇದು ಒಂದೇ ಸತ್ತಿಗೆ, ಸೊ ಇದನ್ನು ಮಿನಿಮಮ್ ಅಂದರೂ 10 ಲೈನ್ಸ್ ತಗೊಂಡೋಗುತ್ತೆ. ಇದು 10 ಲೈನ್ಸ್ ಸ್ಪ್ರೇ ಮಾಡುತ್ತೆ ಕಡಿಮೆ ಟೈಮಲ್ಲಿ ಜಾಸ್ತಿ ಲ್ಯಾಂಡ್ನ ಇದು ಕವರ್ ಮಾಡುತ್ತೆ. ಇದು ಬೂಮ್ ಸ್ಪ್ರೇಯರು. ಇದು ಫುಟ್ ಸ್ಪ್ರೇಯರ್ ನೋಡಿ, ಇದು ನಾಜಲ್ಲು ಇದಿಷ್ಟೇ ಇದೆಯಲ್ಲ, ಇಲ್ಲ ಇದು ಲ್ಯಾನ್ಸು, ಇದು ಲ್ಯಾನ್ಸು, ಇದು ಈ ಪಾರ್ಟ್ ಇದೆಯಲ್ಲ, ಇದು ನಾಜಲ್ಲು, ಇದು ಲ್ಯಾನ್ಸ್. ಎಕ್ಸಾಮಲ್ಲಿ ಸಪ್ರೇಟ್ ಆಗಿ ಕೇಳ್ತಾರೆ, ಇದಿಷ್ಟೇ ಇಟ್ಟು ಇದೇನಂತ ಪಾರ್ಟ್ ಕೇಳ್ಬಿಡ್ತಾರೆ. ಇದು ನಾಜಲ್ಲು, ಇದು ಲ್ಯಾನ್ಸು. ಇದು ಸಪ್ರೇಟಾಗಿ ನಮ್ಮ ಕ್ಲಾಸಸ್ಸಲ್ಲಿ ಸಪ್ರೇಟಾಗಿ ನಿಮಗೆ ಕ್ಲಾಸಸ್ಸಲ್ಲಿ ಹೇಳ್ತೀವಿ. ನಾಜಲ್ಲು ಇದು ಲ್ಯಾನ್ಸು. ಇಲ್ಲಿ ಇದಕ್ಕೆ ಪೈಪ್ಗಳನ್ನು ಕನೆಕ್ಟ್ ಮಾಡಿ, ಇದೆಯಲ್ಲ ಇಲ್ಲಿ ಐರನ್ನು, ಸೊ ಐರನ್ ಸ್ಟ್ಯಾಂಡ್ ಇದೆಯಲ್ಲ, ಈ ಐರನ್ ಸ್ಟ್ಯಾಂಡ್ ಇದೆ, ಈ ಐರನ್ ಸ್ಟ್ಯಾಂಡ್ಗೆ ಪುಟ್ಟಿಂದ ನಿಮ್ಮ ಫೂಟಿಂದ
ಪಿ ಇಲ್ಲಿ ನೀವು ಪ್ರೆಸ್ ಮಾಡಿದರೆ ಅಪ್ ಆ್ಯಂಡ್ ಡೌನ್ ಮೆಕ್ಯಾನಿಕಲಿ ಇದನ್ನು ನೀವು ಪುಷ್ ಮಾಡಿದರೆ ಇಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಿ ಈ ಪಾರ್ಟ್ ಇದೆಯಲ್ಲ, ಇಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಿ ಆ, ನಿಮಗೆ ಈ ಪೈಪ್ ಮುಖಾಂತರ ನೀವು ಯಾವುದೇ ಇನ್ಸೆಕ್ಟಿಸೈಡ್ಸ್ ಆಗಲಿ ಪೆಸ್ಟಿಸೈಡ್ಸ್ ಆಗಲಿ ಪ್ಲ್ಯಾಂಟ್ಗಳಿಗೆ, ಇಲ್ಲ ಟ್ರೀಗಳಿಗೆ, ದೊಡ್ಡ ದೊಡ್ಡ ಟ್ರೀಗಳಿಗೆ, ಮ್ಯಾಂಗೋ ಟ್ರೀ ಆಗಲಿ, ಈಗ ಬೇರೆ ಬೇರೆ ಫ್ರೂಟ್ಸ್ ಟ್ರೀಸ್ ಇರ್ತಾವೆ ನೋಡಿ, ಮ್ಯಾಂಗೋ ಟ್ರೀ, ಸಪೋಟ ಟ್ರೀ, ಮತ್ತೆ ಬೇರೆ ಬೇರೆ ರಾಂಪಲ್ ಟ್ರೀ, ಅವಕ್ಕೆಲ್ಲ ನೀವು ಇದನ್ನ ಸ್ಪ್ರೇ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಇದು ಪುಟ್ಟಿಂದ ನಾವು ಯೂಸ್ ಮಾಡೋದ್ರಿಂದ ಅದಕ್ಕೆ ಇದನ್ನ ಪುಟ್ ಸ್ಪ್ರೇ ಅಂತಾರೆ. ಇಂಥ ಸುಮಾರು ಸ್ಪ್ರೇಯರ್ಗಳು, ಸೋ ಮೆನಿ ಸ್ಪ್ರೇಯರ್ಸ್ ಇದಾವೆ. ನಿಮ್ಗೆ ರೆಗ್ಯುಲರ್ ಕ್ಲಾಸಸ್ ಎಲ್ಲ ನಮ್ಗೆ ಅಟೆಂಡ್ ಇದ್ರೆ ವಿ ವಿಲ್ ಎಕ್ಸ್ಪ್ಲೈನ್ ಕ್ಲಿಯರ್ಲಿ. ಕಡಕ್ನಾಥ್ ಯಾವ ಥರ ಇರುತ್ತಂದ್ರೆ, ಇದು ಎಕ್ಸ್ಪೆಷಲಿ ಮೀಟ್ ಪರ್ಪಸ್ ಮತ್ತು ಎಗ್ ಪರ್ಪಸ್ ಎರಡನ್ನೂ ಯೂಸ್ ಮಾಡ್ತಾರೆ. ಜಾಸ್ತಿ ಮೀಟ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಇದು ತುಂಬ ಕಾಸ್ಟ್ಲಿ. ಜಾಸ್ತಿ ಮೀಟ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಫ್ರಮ್ ಹೆಡ್ ಟು ಫುಲ್ಲಿ ಬಾಡಿ ಕವರ್ಡ್ ವಿತ್ ಬ್ಲ್ಯಾಕ್ ಕಲರ್, ಫುಲ್ಲು ಬ್ಲ್ಯಾಕ್, ಡಾರ್ಕ್ ಬ್ಲ್ಯಾಕ್ ಕಲರ್, ಫುಲ್ ಯಾವುದೇ ಬೇರೆ ಕಲರ್ ಇದಕ್ಕೆ ಇನ್ಕ್ಲೂಡ್ ಆಗಿರಲ್ಲ. ಫುಲ್ಲು ಡಾರ್ಕ್ ಕಲರ್, ಫುಲ್ಲಿ ಬಾಡಿ ಕವರ್ಡ್ ವಿತ್ ಬ್ಲ್ಯಾಕ್ ಕಲರ್. ಯಾವುದು? ಕಡಕ್ನಾಥ್. ಅದಕ್ಕೋಸ್ಕರ ಎಕ್ಸಾಮಲ್ಲಿ ಕೇಳಿದ್ದಾರೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲೂ ನೀವು ತೆಗೆದು ನೋಡಿ, ನಮ್ಮ ಗ್ರೂಪಿಗೆ ಜಾಯ್ನ್ ಆದರೆ ಅಲ್ಲಿ ಕ್ವಶನ್ ಪೇಪರ್ ಅವೈಲೇಬಲ್ ಇರುತ್ತೆ, ತೆಗೆದು ನೋಡಿ. ಅಲ್ಲಿ ಕೇಳಿರ್ತಾರೆ ಯಾವುದು? ಫ್ರಮ್ ಹೆಡ್ ಟು ಫಿಟ್ ರೀಜಿಯನ್, ಫುಲ್ ಬಾಡಿ ಕವರ್ಡ್ ವಿತ್ ಫುಲ್ ಬ್ಲ್ಯಾಕ್ ಕಲರ್. ಯಾವುದು? ಕಡಕ್ನಾಥ್. ಜಾಸ್ತಿ ಮೀಟ್ ಪರ್ಪಸ್ಗೆ ಇದನ್ನು ಯೂಸ್ ಮಾಡ್ತಾರೆ. ಇಂಪಾರ್ಟೆಂಟ್ ನೋಡಿ ಇದು ಕಡಕ್ನಾಥ್. ಇದು ಯಾವುದು? ಪಿಗ್ ಬ್ರೀಡ್ ಕೇಳ್ತಾರೆ. ಪಿಗ್ ಬ್ರೀಡಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸೆಡಲ್ ಬ್ಯಾಕಲ್ಲಿ ಇಲ್ಲಿ ನೋಡಿ, ನೆಕ್ ರೀಜಿಯನ್ ಇದೆ ನೋಡಿ. ಈ ನೆಕ್ ರೀಜಿಯನು ವೈಟ್ ಕಲರ್ ಪ್ಯಾಚಸ್ ಅಲ್ಲಿ ಕವರ್ ಆಗಿರುತ್ತೆ. ಮತ್ತೆ ಈ ಪಾರ್ಟ್ ಇದೆಯಲ್ಲ, ಹೆಡ್ ರೀಜಿಯನ್, ಫ್ರಮ್ ನೆಕ್ ಟು ಹೆಡ್ ಬ್ಲ್ಯಾಕ್ ಕಲರು. ಮತ್ತೆ ಈ ಪಾರ್ಟ್ ಅಂದ್ರೆ ಇಲ್ಲಿ ಬ್ಯಾಕ್ ಸೈಡ್ ನೆಕ್ ರೀಜಿಯನ್ ಇಂದ ಇಲ್ಲಿ ಲೆಗ್ ವರೆಗೂ ಇದು ಬ್ಲ್ಯಾಕ್ ಕಲರ್ ಇಂದ ಕವರ್ ಆಗಿರುತ್ತೆ. ಇಲ್ಲಿ ಇನ್ ಬಿಟ್ವೀನ್ ನೆಕ್ ರೀಜಿಯನ್ ಅಲ್ಲಿ ಇಲ್ಲಿ ವೈಟ್ ಕಲರ್ ಪ್ಯಾಚಸ್ ಬಂದಿರುತ್ತೆ. ಇದು ಯಾವುದು? ಸೆಡಲ್ ಬ್ಯಾಕು. ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ, ತೆಗೆದು ನೋಡಿ ಬೇಕಿದ್ರೆ. ಇದು ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ಇಲ್ಲಿ ಟ್ರಿಕ್ಸ್ ಇರೋದಿಲ್ಲಿ ಇದೊಂದೇ ಟ್ರಿಕ್, ಜಾಸ್ತಿ ಏನು ಟ್ರಿಕ್ ಇಲ್ಲ ಇದರಲ್ಲಿ. ವೈಟ್ ಪ್ಯಾಚಸ್, ಬಾಡಿಲಿ ವೈಟ್ ಪ್ಯಾಚಸ್ ಬಂದರೆ ಈ ಥರ ವೈಟ್ ಪ್ಯಾಚಸ್, ಒಂದು ಬ್ಲ್ಯಾಕ್ ವಿತ್ ವೈಟು, ನೆಕ್ ರೀಜಿಯನಲ್ಲಿ ವೈಟ್ ಪ್ಯಾಚಸ್ ಬಂದರೆ ಇದು ನೀವು ಸೆಡಲ್ ಬ್ಯಾಂಕ್ ಅಂತ ನೆನ್ಪಿಟ್ಕೋಬೇಕು. ನೋಡಿ ಇಲ್ಲಿ ಕಾಣುತ್ತೆ ನೋಡಿ ಕ್ಲಿಯರ್ ಆಗಿ. ನೋಡಿ ಇಲ್ಲಿ ಬಂದಿದೆ ನೋಡಿ, ಇಲ್ಲೂ ಕಾಣುತ್ತೆ ನೋಡಿ ಕ್ಲಿಯರ್ ಆಗಿ. ಇಲ್ಲಿ ಕಾಣುತ್ತೆ ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಈ ರೀಜನ್ ಇದೆಯಲ್ಲ, ಈ ರೀಜನ್ ಕಾಣುತ್ತೆ ನೋಡಿ ಕ್ಲಿಯರ್ ಆಗಿ. ಇಲ್ಲಿ ಜೂಮ್ ಮಾಡಿ ತೋರಿಸ್ತಿದೀವಿ ನಾವು ನೋಡಿ, ಈ ಥರ ಕಾಣುತ್ತೆ ನೋಡಿ, ಇಲ್ಲಿ ಕಾಣುತ್ತೆ ನೋಡಿ ಈ ಥರ. ಇದನ್ನು ಐಡೆಂಟಿಫೈ ಮಾಡಿ. ಇವನ್ ಲೆಗ್ ಕೂಡ ವೈಟ್ ಕಲರ್ ಇರುತ್ತೆ, ಇಲ್ಲಿ ನೆಕ್ ರೀಜಿಯನ್ ವೈಟ್ ಕಲರ್ ಇರುತ್ತೆ, ಇಲ್ಲಿ ಲೆಗ್ ಕೂಡ ವೈಟ್ ಕಲರ್ ಇರುತ್ತೆ. ಯಾವುದು? ಲೆಗ್ ಪಾರ್ಟ್ ಕೂಡ ವೈಟ್ ಕಲರ್ ಇರುತ್ತೆ. ಮೇನ್ ಆಗಿ ಇದನ್ನ ನೀವು ತಿಳ್ಕೊಬೇಕಾಗಿರೋ ಡಿಫ್ರೆನ್ಸ್ ಇಲ್ಲಿ. ಅದು ಸೆಡಲ್ ಬ್ಯಾಕು ಹೇಳಿದ್ದ. ಇದು ಡ್ಯೂರ್ಯಾಕ್ ಏನಿಲ್ಲ, ಒಂದೇ ಒಂದು ಟ್ರಿಕ್ಸ್ ಇದಕ್ಕೆ. ಫುಲ್ ಬಾಡಿ ಕವರ್ಡ್ ವಿತ್ ಬ್ರೌನ್ ಕಲರ್. ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇಲ್ಲ, ಅಷ್ಟೊಂದು ನೀಡ್ ಇಲ್ಲ ಇಲ್ಲಿ. ಫುಲ್ಲಿ ಕವರ್ಡ್ ವಿತ್ ಬ್ರೌನ್ ಕಲರ್ ಇದೆ. ಅದು ಡೈರೆಕ್ಟ್ ಥಿಂಕ್ ಮಾಡ್ದೇನೆ, ನೀವು ಯೋಚನೆ ಮಾಡ್ದೇನೆ ಆಪ್ಷನ್ ಡ್ಯೂರ್ಯಾಕ್ ಅಂತ ಮೂವ್ ಆಗ್ಬೇಕಷ್ಟೇ. ಬೇರೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ ಜಾಸ್ತಿ. ಡ್ಯೂರ್ಯಾಕು ನೋಡಿ, ಇದು ಬೇರೆ ಕಲರ್, ಬೇರೆ ಇಮೇಜ್ಗಳಿದು, ಬೇರೆ ಡ್ಯೂರ್ಯಾಕ್ದು ಇಮೇಜ್ ಇದು. ಡ್ಯೂರ್ಯಾಕ್ ಏನು? ಬ್ರೌನ್ ಕಲರ್. ಕಾಲಿಫ್ಲವರ್, ಹೂಕೋಸು. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳು ಕಾಲಿಫ್ಲವರ್ ಮತ್ತು ಕ್ಯಾಬೇಜ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡಿಬಿಡ್ತಾರೆ. ಬಟ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ಕೆಲವೊಂದು ಟ್ರಿಕ್ಸ್ ಇದೆ ಇದರಲ್ಲಿ. ಕಾಲಿಫ್ಲವರ್, ಹೂಕೋಸು, ಹೂಗಡ್ಡೆ. ಸೊ ಹೂವಿನ ಗಡ್ಡೆ ತರ ಇರುತ್ತೆ, ಇದು ಒಂಥರ ಗಡ್ಡೆ ತರ ಇರುತ್ತೆ. ಸೊ ಅದಕ್ಕೋಸ್ಕರ ಇದಕ್ಕೆ ಹೂಕೋಸು ಅಂತಾರೆ. ಇದರಲ್ಲಿ ಲೀಫ್ ಕೂಡ ಇರುತ್ತೆ, ಅಷ್ಟೊಂದು ಕವರ್ ಆಗಿರಲ್ಲ. ಕ್ಯಾಬೇಜ್ಗೆ ಫುಲ್ ಕವರ್ ಆಗಿರುತ್ತೆ ಲೀಫು, ಬಟ್ ಇದಕ್ಕೆ ಅಷ್ಟೊಂದು ಕವರ್ ಆಗಿರಲ್ಲ, ಲೀಫ್ ಫುಲ್ ಕವರ್ ಆಗಿರಲ್ಲ. ಮತ್ತೆ ಕ್ಯಾಬೇಜ್ ಮೇಡ್ ಅಪ್ ಫುಲ್ಲಿ ಲೀಫ್, ಬಟ್ ಇದು ಹಂಗಿಲ್ಲ, ಇದು ಲೀಫ್ ಇಂದ ಮೇಡ್ ಅಪ್ ಆಗಿರಲ್ಲ. ಸುಮಾರು ಗೆಡ್ಡೆಗಳಿಂದ ಇದು
ಫಾರ್ಮೇಷನ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಕನ್ನಡದಲ್ಲಿ ಹೂಕೋಸು, ಇಂಗ್ಲೀಷಲ್ಲಿ ಕಾಲಿಫ್ಲವರು. ಇದು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಿಮ್ಮ ಮನೇಲಿ ನೋಡಿ, ನಿಮ್ಮ ಮನೇಲಿ ಯಾರು ಅಡುಗೆ ಮಾಡುವಾಗ ಅದನ್ನೆಲ್ಲ ಯೂಸ್ ಮಾಡ್ತಾರಲ್ಲ, ಸೊ ಅಲ್ಲಿ ನೀವು ನೋಡಿ ಲೈವ್ ಸ್ಪೆಸಿಮೆನ್ಸ್ ನೋಡೋದ್ರಿಂದ ಸ್ವಲ್ಪ ಜಾಸ್ತಿ ನಿಮಗೆ ಎಫೆಕ್ಟಿವ್ ಅನಿಸುತ್ತೆ. ಅದು ಯಾವ್ದು ಕನ್ಫ್ಯೂಸ್ ಆಗಲ್ಲ. ಕ್ಯಾಬೇಜ್ ಹೇಳಿದ್ನಲ್ಲ, ಇಲ್ಲಿ ನೋಡಿ ಈ ಪಾರ್ಟ್ ಇದೆಯಲ್ಲ, ಇದೆಲ್ಲ ಎಲೆಯಿಂದ ಫುಲ್ಲಿ ಮೇಡಪ್ ಅಪ್ ಡಿಫರೆಂಟ್ ಲೀವ್ಸ್. ಸೋ ಮೆನಿ ಲೀವ್ಸ್ ಇಂದ ಇಲ್ಲಿ ಕವರ್ ಆಗಿದೆ. ಲೀಫ್ ಇಂದನೇ ಇದು ಕವರ್ ಆಗಿದೆ. ಇದು ಗಡ್ಡೆ ತರನೇ ಇರುತ್ತೆ, ಬಟ್ ಲೀವ್ಸ್ ಇಟ್ ಮೇಡಪ್ ಅಪ್ ಫುಲ್ಲಿ ಲೀಫ್. ಇಲ್ಲಿ ಗೊತ್ತಾಗುತ್ತೆ ನೋಡಿ ಕ್ಲಿಯರ್ ಆಗಿ. ನೋಡಿ ಇದು ಫುಲ್ ಕವರ್ ಆಗಿದೆ ನೋಡಿ, ಇಲ್ಲಿ ಫುಲ್ ಕವರ್ ಆಗಿದೆ ನೋಡಿ, ಲೀಫ್ ಇಂದಾನೆ ಕವರ್ ಆಗಿದೆ. ಯಾವ್ದಿದು? ಕ್ಯಾಬೇಜ್. ಕನ್ನಡದಲ್ಲಿ ಎಲೆಕೋಸು ಅಂತಾರೆ. ಎಲೆಯಿಂದ ಕವರ್ ಆಗಿರ್ತಕ್ಕಂಥ ಒಂದು ವೆಜಿಟೇಬಲ್ ನ ಎಲೆಕೋಸು ಅಂತಾರೆ. ಇಂಗ್ಲಿಷಲ್ಲಿ ಕ್ಯಾಬೇಜು. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳು ಜಾಸ್ತಿ ಕನ್ಫ್ಯೂಸ್ ಆಗ್ತೀರಾ, ಅದಕ್ಕೋಸ್ಕರ ನಾನು ಹೇಳ್ತಿರೋದು. ಯಾಕೆಂದ್ರೆ ಆಗಿದೆ, ಪ್ರೀವಿಯಸ್ ಇಯರ್ ಸ್ಟೂಡೆಂಟ್ಸ್ಗಳೆಲ್ಲ ಜಾಸ್ತಿ ಕನ್ಫ್ಯೂಸ್ ಆಗಿದ್ದಾರೆ ಕನ್ನಡ ಮೀಡಿಯಂ. ಇದು ನೋಡಿ, ಜರ್ಕಿನ್, ಮಿಡಿ ಸವತೆ ಅಂತಾರೆ. ಸವತೆ ಮಿಡಿ ಸವತೆಗೆ ಏನು ಡಿಫರೆನ್ಸ್ ಅಂತ ಎರಡು ಕೊಟ್ಟಿರ್ತಾರೆ. ಇದು ನೋಡಕ್ಕೆ ಶಾರ್ಟ್ ಆಗಿರುತ್ತೆ, ಅಷ್ಟೊಂದು ದೊಡ್ಡದಾಗಿರಲ್ಲ. ಮಿಡಿ ಸವತೆ ಹೆಸರಲ್ಲೇ ಹೇಳುತ್ತೆ, ಮಿಡಿ ಸವತೆ ಅಂತೇಳಿ. ಜರ್ಕಿನ್ ಅಂತೇಳಿ ತುಂಬಾ ಚಿಕ್ಕದಿರುತ್ತೆ. ನಾರ್ಮಲ್ ಸವತೆಗಿನ್ನ ಇದು ತುಂಬಾ ಚಿಕ್ಕದಿರುತ್ತೆ. ಮತ್ತೆ ನೀವು ಮೇನ್ ಕ್ಯಾರೆಕ್ಟರ್ ಏನಿಲ್ಲಿ ಐಡೆಂಟಿಫೈ ಮಾಡ್ಬೇಕಾಗಿರೋದು ಅಂತಂದ್ರೆ, ಈ ಸರ್ಫೇಸ್ ರೀಜಿಯನ್ ಇದೆಯಲ್ಲ ಮೇಲ್ಗಡೆ ಜರ್ಕಿನಲ್ಲಿ, ಸ್ಮಾಲ್ 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 ಸ್ಮಾಲ್, ಇಲ್ಲಿ ನೋಡಿ ಸ್ಪೈನಿ ಸ್ಟ್ರಕ್ಚರ್ ಬಂದಿದೆ ನೋಡಿ, ಇಲ್ಲಿ ಈ ತರ ಸ್ಪೈನಿ ಸ್ಟ್ರಕ್ಚರ್ ಬಂದಿದೆ. ಮತ್ತೆ ಚಿಕ್ಕ 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 ಸ್ಪಾಟ್ಸ್ ಇರುತ್ತೆ ಇಲ್ಲಿ ಮೇಲ್ಗಡೆ ಇರುತ್ತಲ್ಲ, ಪಿಂಪಲ್ಸ್ ಆಗಿರ್ತಾವಲ್ಲ, ಆ ತರ ಚಿಕ್ಕ 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 ಸ್ಪಾಟ್ಸ್ ಬಂದಿದೆ. ಲುಕಿಂಗ್ ಲೈಕ್ ಸ್ಮಾರ್ಟ್ ವೆನ್ ಕಂಪೇರ್ ಟು ಕುಕುಂಬರು. ಇದು ಸ್ಮಾಲ್ ಆಗಿರುತ್ತೆ. ಮತ್ತೆ ಸ್ಪೈನಿ ಸ್ಟ್ರಕ್ಚರ್ ಇದೆ, ಸ್ಪೈನಿ ಮೇಲ್ಗಡೆ ಸ್ಪೈನಿ ಸ್ಟ್ರಕ್ಚರ್ ಇದೆ ಇದ್ರ ಮೇಲೆ. ಅದಕ್ಕೋಸ್ಕರ ಕ್ಲೀನ್ ಆಗಿ ನೀವು ಇಲ್ಲಿ ನೋಡ್ಬೇಕಾಗಿರೋದು ಅಂತ ಪಾರ್ಟ್ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ, ಜೂಮ್ ಮಾಡಿ ತೋರಿಸ್ತೇನೆ. ಇಲ್ಲಿ ಕಾಣುತ್ತಲ್ಲ, ಇದು ಸ್ಪೈನಿ ಸ್ಟ್ರಕ್ಚರ್ ನೋಡಿ. ಸ್ಪೈನಿ ಸ್ಟ್ರಕ್ಚರ್ ಸಣ್ಣ 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 ಮುಳ್ಳು ತರ ಬಂದಿದೆ ನೋಡಿ ಇಲ್ಲಿ ಇದು. ಮತ್ತೆ ನೋಡಕ್ಕೆ ಕುಕುಂಬರ್ ಕಂಪೇರ್ ಮಾಡಿದ್ರೆ ಇದು ಸ್ಮಾಲ್. ಮಿಡಿ ಸವತೆ, ಜರ್ಕಿನ್ ಇಂಪಾರ್ಟೆಂಟ್ ನೋಡಿ. ಇದು ನೋಡಿ ಇಲ್ಲಿ ಬಂದಿದೆ ನೋಡಿ, ಬ್ಲ್ಯಾಕ್ ಬ್ಲ್ಯಾಕ್ ಸಣ್ಣ 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 ಸ್ಪಾಟ್ಸ್ ಇದೆ ನೋಡಿ ಇಲ್ಲಿ. ನೋಡಿ ಯಾವ ಥರ ಸ್ಪಾಟ್ಸ್ ಇರುತ್ತೆ. ಅಲ್ಲಿ ಅದು ಫುಲ್ ಪ್ಲೇನ್ ಇರುತ್ತೆ. ಇಲ್ಲಿ ಈ ರೀಜನ್ ಇಲ್ಲ, ಈ ಥರ ಪ್ಲೇನ್ ಇರುತ್ತೆ. ಯಾವುದು? ನಾರ್ಮಲ್ ಕುಕುಂಬರು. ಮಿಡಿ ಸವತೆ, ನಾರ್ಮಲ್ ಸವತೆ. ನಾರ್ಮಲ್ ಸವತೆ ಯಾವ ಥರ ಇರುತ್ತೆ ಅಂದರೆ ಸ್ಪೈನಿ ಸ್ಟ್ರಕ್ಚರ್ ಇರಲ್ಲ, ಅದು ನಾರ್ಮಲ್ ಇರುತ್ತೆ, ಯಾವುದೇ ಥರದಂಥ ಸ್ಪಾಟ್ಸ್ ಇರಲ್ಲ. ಇದು ಮೇಲ್ಗಡೆ ಸ್ಪಾಟ್ಸ್ ಬಂದಿರುತ್ತೆ ಇದಕ್ಕೋಸ್ಕರ. ಅದಕ್ಕೋಸ್ಕರ ನಾವು, ನೀವು ಕನ್ಫ್ಯೂಸ್ ಆಗ್ತೀರ ಅಂತೇಳಿ ಇದನ್ನ ಮಿಡಿ ಸವತೆನ ತಗೊಂಡಿದ್ದೀವಿ ನಾವು. ಇದು ಮಿಡಿ ಸವತೆ ನೋಡಿ, ಮಿಡಿ ಸವತೆನ ಇದು. ಬಟ್ ಇದರಲ್ಲಿ ಸ್ಪಾಟ್ಸ್ ಬಂದಿರಲ್ಲ, ಬಟ್ ಚಿಕ್ಕದಿದೆ ಬಾಡಿ ಸೈಜ್. ನಾವು 3 ಇಂದ 4 ಟ್ರಿಕ್ಸ್ ಹೇಳ್ತೀವಿ, ಅದರಲ್ಲಿ ಒಂದು ಟ್ರಿಕ್ಸ್ ಇಂದನೂ ಕೂಡ ಆ ಸ್ಪೆಸಿಮೆನ್ ನೀವು ಐಡೆಂಟಿಫೈ ಮಾಡ್ಬೋದು. ಸ್ಮಾಲ್ ಇದೆ ನೋಡಿ ಇದು. ಈ ನೆಕ್ಸ್ಟ್ ನಾರ್ಮಲ್ ಕುಕುಂಬರ್ ತೋರಿಸ್ತೀವಿ ನಿಮಗೆ. ಇಲ್ಲಿದೆ ನೋಡಿ, ಎಷ್ಟು ದೊಡ್ಡದಿದೆ ನೋಡಿ ಇಲ್ಲಿ. ನೋಡಿ ತುಂಬಾ ಲಾಂಗ್ ಇದೆಯಲ್ಲ ಇದು, ತುಂಬ ಅಂದ್ರೆ ತುಂಬಾ ಲಾಂಗ್ ಇದೆ, ತುಂಬಾ ಲಾಂಗ್ ಇದೆ. ಯಾವುದೇ ತರದಂತ ಸ್ಪಾಟ್ಸ್ ಇಲ್ಲ. ಮತ್ತೆ ಸ್ಪೈನಿ ಸ್ಟ್ರಕ್ಚರ್ ಕೂಡ ಈ ತರ ಇಲ್ಲ, ಇದ್ರ ಮೇಲೆ ಸ್ಪಾಟ್ಸ್ ಕೂಡ ಇಲ್ಲ. ಪ್ಲೇನ್ ಆಗಿದೆ, ವಿತ್ ಸೈನಿಂಗ್ ಇದೆ, ಮತ್ತೆ ಲಾಂಗ್ ಸೈಜ್ ಇದೆ. ಕಂಪೇರ್ ಟು ಜರ್ಕಿನ್. ಇದು ಮಿಡಿ, ಕನ್ನಡದಲ್ಲಿ ಸವತೆ ಅಂತಾರೆ ನೋಡಿ. ಪೋಮೋಗ್ರೇನೆಟ್ ಇಲ್ಲಿ ಏನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ನೆನಪಿರುತ್ತೆ. ಸುಮ್ಮನೆ ಇದನ್ನು ತಗೊಂಡಿದೀವಿ ನಾವು ಇರ್ಲಿ ಅಂತೇಳಿ. ಕ್ವಾಲಿಟಿ ನೋಡಿ ಎಷ್ಟು ಇಮೇಜ್ HD ಕ್ವಾಲಿಟಿ ಇದೆ ನೋಡಿ. HD ಕ್ವಾಲಿಟಿ ಇಮೇಜ್ಗಳಿದೆ, ಈ ಥರ ಅವೈಲೇಬಲ್ ಇರುತ್ತೆ ನಮ್ಮ ಮಟೀರಿಯಲ್ಸ್ ಅಲ್ಲಿ. ಸೊ ಅದಕ್ಕೋಸ್ಕರ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ. ರಿಡ್ಜ್ ಗಾರ್ಡ್ ಯಾಕೆ? ಹೀರೆಕಾಯಿ ನಾವೆಲ್ಲ ಐಡೆಂಟಿಫೈ ಮಾಡ್ತೀವಿ, ಯಾಕೆ ತಗೊಂಡಿದ್ದಾರೆ ಅನ್ಕೋಬೋದು ನೀವು. ಹೀರೆಕಾಯಿ ಮತ್ತೆ ಸ್ಪಾಂಜಿ ಗಾರ್ಡು, ರಿಡ್ಜ್ ಗಾರ್ಡು ಮತ್ತೆ ಸ್ಪಾಂಜಿ ಗಾರ್ಡ್ ಇರುತ್ತೆ. ರಿಡ್ಜ್ ಗಾರ್ಡ್ ಅಲ್ಲಿ ಹೆಸರೇ ಸೂಚಿಸಿರುವಂತೆ ಇಲ್ಲಿ ರಿಡ್ಜಸ್ ಇರುತ್ತೆ. ಯಾವುದ್ರ ಮೇಲೆ? ರಿಡ್ಜ್ ಗಾರ್ಡ್ ಅಲ್ಲಿ ರಿಡ್ಜಸ್ ಇರುತ್ತೆ, ಈ ತರ ರಿಡ್ಜಸ್ ಇರುತ್ತೆ. ಈ ತರ ರಿಡ್ಜಸ್ ಇರುತ್ತೆ ನೋಡಿ, ಈ ತರ ರಿಡ್ಜಸ್ ಇರುತ್ತೆ. ಬಟ್ ಸ್ಪಾಂಜಿ ಗಾರ್ಡ್ ಅಲ್ಲಿ ರಿಡ್ಜಸ್ ಇರಲ್ಲ, ಲೈಕ್ ಕುಕುಂಬರ್ ತರ ನಾರ್ಮಲ್ ಇರುತ್ತೆ. ನಾರ್ಮಲ್ ವಿತ್ ಸೈನಿಂಗ್ ಇರುತ್ತೆ. ಅದನ್ನು ನೀವು ರೆಗ್ಯುಲರ್ ಕ್ಲಾಸಸ್ ಜಾಯಿನ್ ಆದರೆ
ನಿಮ್ಗೆ ಏನು ಡಿಫ್ರೆನ್ಸ್ ಅಂತ ನಾವು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ರಿಡ್ಜ್ ಕಾರ್ಡಲ್ಲಿ ರಿಡ್ಜರ್ಸ್ ಇರುತ್ತೆ. ಸೀಡ್ಸ್ ಕೂಡ ಇಂಪಾರ್ಟೆಂಟ್, ಇದು ಸೀಡ್ಸು ಕೇಳ್ತಾರೆ ನೀವು, ಅದಕ್ಕೋಸ್ಕರ ನೋಡಿ ಇದು ರಿಡ್ಜಸ್ ಇರುತ್ತೆ, ರಿಡ್ಜ್ ಕಾರ್ಡ್ ಅಂತ ಹೇಳ್ತಾರೆ. ಮತ್ತು ಎರಡು ಸೈಜ್ ಕೂಡ ಸೇಮ್ ಇರುತ್ತೆ, ರಿಡ್ಜ್ ಗಾರ್ಡು ಮತ್ತು ಸ್ಪಾಂಜಿ ಗಾರ್ಡು. ಸ್ಪಾಂಜಿ ಗಾರ್ಡು ಯಾವ ಥರ ಐಡೆಂಟಿಫೈ ಮಾಡಬೇಕು ಮತ್ತು ಅದು ಇಮೇಜ್ ಕ್ಲಿಯರ್ HD ಇಮೇಜ್ಗಳನ್ನು ನಾವು ನಿಮಗೆ ನಮ್ಮ ರೆಗ್ಯುಲರ್ ಕ್ಲಾಸಸ್ಸಲ್ಲಿ ಹೇಳ್ತೀವಿ. ಮತ್ತು ಅದು ಇದು ಈ PPT ಕೂಡ ಮತ್ತು PDF ಮತ್ತು ಮಟೀರಿಯಲ್ಸ್ ಕೂಡ ನಿಮಗೆ ನಾವು ಅವೈಲೇಬಲ್ ಮಾಡ್ತೀವಿ. ಇದು ನೋಡಿ ಕೆಸವ, ಮರಗೆಣಸು. ಮರಗೆಣಸು ಮತ್ತು ಸಿಹಿ ಗೆಣಸು, ಸ್ವೀಟ್ ಪೊಟ್ಯಾಟೊ ಏನು ಡಿಫ್ರೆನ್ಸ್ ಅಂದರೆ, ಅದು ಸ್ವೀಟ್ ಪೊಟ್ಯಾಟೊ ಯಾವ ಕಲರ್ ಇರುತ್ತೆ ಅಂದರೆ ರೆಡ್ ಕಲರ್ ಇರುತ್ತೆ, ಬಟ್ ಇದು ಬ್ರೌನ್ ಕಲರ್ ಇರುತ್ತೆ. ಯಾವುದು ಲೈಟ್ ಬ್ರೌನ್ ಕಲರು, ಫುಲ್ ಡಾರ್ಕ್ ಇರಲ್ಲ, ಲೈಟ್ ಬ್ರೌನ್ ಕಲರ್ ಇರುತ್ತೆ. ಯಾವುದು ಕೆಸವ, ಮರಗೆಣಸು ಅಂತಾರೆ. ಮತ್ತು ಈ ಥರ ಪ್ಲ್ಯಾಂಟ್ಸ್ ಇಟ್ಟಿದ್ರೆ ಪ್ಲ್ಯಾಂಟ್ಸ್ ಕೂಡ ಯಾವುದು ಪ್ಲ್ಯಾಂಟ್ಸ್ ಕೂಡ ಸ್ವಲ್ಪ ದೊಡ್ಡದಾಗಿರುತ್ತೆ. ಇದು ದೊಡ್ಡದಾಗಿರುತ್ತೆ ವೆನ್ ಕಂಪೇರ್ ಟು ಸ್ವೀಟ್ ಪೊಟ್ಯಾಟೊ. ಇದು ಕ್ರಾಪ್ ಕೂಡ ಸ್ವಲ್ಪ ದೊಡ್ಡದಾಗಿರುತ್ತೆ. ಮತ್ತು ಇದು ಡಾರ್ಕ್ ಲೈಟ್ ಬ್ರೌನ್ ಇರುತ್ತೆ. ಯಾವುದು ಕೆಸವ, ಮರಗೆಣಸು ಮರಗೆಣಸು ಲೈಟ್ ಬ್ರೌನ್ ಇರುತ್ತೆ. ಬಟ್ ಸ್ವೀಟ್ ಪೊಟ್ಯಾಟೊ ಹಂಗಿಲ್ಲ, ಅದು ಫುಲ್ ರೆಡ್ ಕಲರ್ ಇರುತ್ತೆ. ನಿಮ್ಗೆ ಅಪ್ಕಮಿಂಗ್ ಇಮೇಜಸಲ್ಲಿ ನಾವು ಕ್ಲೀನಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಇಲ್ಲಿದೆ ನೋಡಿ, ಫುಲ್ ರೆಡ್ ಕಲರ್ ಇದೆ ನೋಡಿ. ಇದು ತುಂಬ ಅಂದರೆ ತುಂಬ ರೆಡ್ ಕಲರ್ ಇದೆ. ಮತ್ತು ಓಪನ್ ಮಾಡಿದರೆ ಈ ರೀಜನ್ ಇದೆಯಲ್ಲ, ಇದು ಈ ರೀಜನ್ ಕರ್ನಲ್ ಅಂತಾರೆ ಇದಕ್ಕೆ. ಈ ರೀಜನ್ ಇದೆಯಲ್ಲ, ಈ ರೀಜನ್ನು ಯೆಲ್ಲೋ ಕಲರ್ ಇರುತ್ತೆ, ಅದು ವೈಟ್ ಕಲರ್ ಇದೆ. ಓಪನ್ ಮಾಡಿದರೆ ಅದು ವೈಟ್ ಕಲರ್ ಇದೆ, ಇದು ಯೆಲ್ಲೋ ಕಲರ್ ಇರುತ್ತೆ. ಆ್ಯಂಡ್ ಆಲ್ಸೋ ಔಟರ್ ರೀಜನ್ ಇಸ್ ಲುಕಿಂಗ್ ಲೈಕ್ ಫುಲ್ಲಿ ರೆಡ್ ಕಲರ್. ಇದು ಔಟರ್ ರೀಜನ್ ಇಟ್ಸ್ ಲುಕಿಂಗ್ ಲೈಕ್ ಫುಲ್ಲಿ ರೆಡ್ ಕಲರ್. ಮತ್ತು ಇನ್ನರ್ ರೀಜನ್ ಇಟ್ಸ್ ಲುಕಿಂಗ್ ಲೈಕ್ ಯೆಲ್ಲೋ ಕಲರ್. ಯಾವುದು ಸಿಹಿ ಗೆಣಸು, ಸ್ವೀಟ್ ಪೊಟ್ಯಾಟೊ ಎರಡೂ ಇಟ್ಟಿರ್ತಾರೆ ಎಕ್ಸಾಮಲ್ಲಿ, ಕನ್ಫ್ಯೂಸ್ ಆಗಿಬಿಡ್ತೀರ. ಅದಕ್ಕೋಸ್ಕರ ನಾವು ಈ ಇಮೇಜನ್ನು ತೊಗೊಂಡಿರೋದು. ರೆಗ್ಯುಲರ್ ಕ್ಲಾಸಸ್ಸಲ್ಲಿ ಇದಕ್ಕಿನ್ನ ಡೀಪಾಗಿ ಹೇಳ್ತೀವಿ ನಾವು. ರೆಗ್ಯುಲರ್ ಕ್ಲಾಸಸ್ಸಲ್ಲಿ ತುಂಬ ಅಂದರೆ ತುಂಬ ಡೀಪಾಗಿ ಹೇಳ್ತೀವಿ, ಪ್ರತಿಯೊಂದಕ್ಕೂ ನೆನ್ಪಿಟ್ಕೋಬೇಕು. ಮತ್ತು ಮಾರ್ಕ್ ಟೆಸ್ಟ್ ಇರುತ್ತೆ, ಯಾವ್ದು ನೀವು ತಪ್ಪು ಮಾಡಿರ್ತೀರ ಅಲ್ಲಿ ಮತ್ತೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ತುಂಬ ಆಪ್ಷನ್ಸ್ಗಳಿದ್ದಾವೆ ನಮ್ಮ ಕ್ಲಾಸಸ್ ಜಾಯ್ನ್ ಆದರೆ. ಮತ್ತು ನಾನು ಹೇಳಿದೆ, ಇದು ಬಳ್ಳಿ ಇರುತ್ತೆ, ಇದು ಯಾವುದು ಸಿಹಿ ಗೆಣಸುದು ಬಳ್ಳಿ ಇರುತ್ತೆ. ಬಟ್ ಅದು ಹಂಗಲ್ಲ, ಅದು ಸ್ವಲ್ಪ ಚಿಕ್ಕ ಕ್ರಾಪ್ ಇರುತ್ತೆ, ಅದು ಸ್ವಲ್ಪ ಹೈಟಿಗೆ ಬೆಳೆದಿರುತ್ತೆ. ಇದಿಲ್ಲ, ಇದು ಬಳ್ಳಿ ಇರುತ್ತೆ. ಇದು ಟೆಂಡ್ರಿಲ್ಸ್ ಎಲ್ಲ ಬೆಳೆದಿರ್ತವೆ ಇದಕ್ಕೆ, ಟೆಂಡ್ರಿಲ್ಸ್ PUC ಕಲ್ತಿರ್ತೀರ ನೀವು. ಯಾವುದಿದು ಸ್ವೀಟ್ ಪೊಟ್ಯಾಟೊ. ವುಡ್ ಆ್ಯಪಲ್ಲು ಮತ್ತು ಬೇಲ್, ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬೇಲ್ಪತ್ರೆ ಅಂತಾರೆ. ಅದು ಮತ್ತು ವುಡ್ ಆ್ಯಪಲ್ಗೂ ಕನ್ಫ್ಯೂಸ್ ಆಗ್ತೀರ. ವುಡ್ ಆ್ಯಪಲ್ಲು ಇದೆಯಲ್ಲ ವೈಟ್ ಕಲರ್ ಇರುತ್ತೆ, ಅದು ಪ್ಲ್ಯಾಂಟ್ಸು ಸೇಮೇ ಇರುತ್ತೆ, ಇದ್ರ ಪ್ಲ್ಯಾಂಟು ಸೇಮೇ ಇರುತ್ತೆ. ಬಟ್ ಲೀಪ್ ರೀಜನ್ ಇದೆಯಲ್ಲ, ಲೀಪ್ ಪಾರ್ಟ್ಸು ಚಿಕ್ಕದಿರುತ್ತೆ. ಯಾವುದು ವುಡ್ ಆ್ಯಪಲ್ ಪ್ಲ್ಯಾಂಟ್ದು ಲೀಪು ಚಿಕ್ಕದಾಗಿರ್ತವೆ. ಬೇಲು ಬಿಲ್ಪತ್ರೆ ಅಂತಾರೆ, ಬೇಲು ಅದು ಅಂಟ್ವಾಳಕಾಯಿ ಏನು ಅಂತಾರೆ, ಅದಕ್ಕೆ ಅಂಟ್ವಾಳಕಾಯಿನು ಅಂತಾರೆ ಕನ್ನಡದಲ್ಲಿ. ಬೇಲು ಬಿಲ್ಪತ್ರೆ ಅಂತಾರೆ, ದೇವರಿಗೆ ಯೂಸ್ ಮಾಡ್ತಾರೆ ಅದನ್ನು. ನಮ್ಮ ಬೇರೆ ಬೇರೆ ಹಿಂದೂ ಕಲ್ಚರಲ್ಲಿ ಅದು ದೇವರಿಗೆ ಯೂಸ್ ಮಾಡ್ತಾರೆ. ಇದಕ್ಕೆ ವುಡ್ ಆ್ಯಪಲ್ಗೆ ಮತ್ತು ಬಿಲ್ಪತ್ರೆಗೆ ಯೂಸ್ ಮಾಡಿದ್ರೆ, ಇದು ಕಂಪೇರ್ ಮಾಡಿದ್ರೆ, ಈ ಇದೆಯಲ್ಲ ಲೀವ್ಸು ಚಿಕ್ಕದಿರ್ತವೆ ಯಾವುದು ವುಡ್ ಆ್ಯಪಲ್ದು. ಬಟ್ ಬಿಲ್ಪತ್ರೆದು ಅದು ದೊಡ್ಡದಿರುತ್ತೆ. ಮತ್ತು ಇದೆಯಲ್ಲ, ಇದು ವುಡ್ ಆ್ಯಪಲ್ಲು ಫುಲ್ಲು ವೈಟ್ ಕಲರ್ ಇರುತ್ತೆ, ಮೇಲ್ಗಡೆ ಎಲ್ಲ ವೈಟ್ ಕಲರ್ ಇರುತ್ತೆ. ಬಟ್ ಅದು ಹಂಗಲ್ಲ, ಅದು ಫುಲ್ ಗ್ರೀನ್ ಕಲರ್ ಇರುತ್ತೆ. ಅದು ಇದು ಲುಕಿಂಗ್ ಲೈಕ್ ವೈಟ್ ಕಲರ್, ಇದು ಫುಲ್ ವೈಟ್ ಕಲರ್. ಬಟ್ ಅದು ಹಂಗಿಲ್ಲ, ಅದು ಗ್ರೀನ್ ಕಲರ್. ಈ ಥರ ಇದೆಯಲ್ಲ, ಈ ಥರ ಗ್ರೀನ್ ಕಲರ್ ಇರುತ್ತೆ. ಯಾಕೆ ಇಮೇಜನ್ನು ತಗೊಂಡಿಲ್ಲ ಅಂದರೆ, ನೀವು ರೆಗ್ಯುಲರ್ ಕ್ಲಾಸಸ್ ಅಟೆಂಡ್ ಆಗಿ, ಅಲ್ಲಿ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ. ಇಟ್ಸ್ ಜಸ್ಟ್ ಡೆಮೋ ಕ್ಲಾಸಸ್ ಅಲ್ವಾ, ಅದಕ್ಕೋಸ್ಕರ ನಾವು ಯಾವುದೇ ಥರದರ್ತಕ್ಕಂಥ ಆ ಇಮೇಜ್ಗಳನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಕನ್ನಡದಲ್ಲಿ ಬಳವಲಕಾಯಿ ಅಂತಾರೆ. ಇದು ಬಟರ್ ಫ್ರೂಟು ಓಪನ್ ಮಾಡಿದ್ರೆ ಈ ಥರ ಸೀಡ್ಸ್ ಇರುತ್ತೆ. ಅಂಡರ್ ಪಾರ್ಟಲ್ಲಿ ಈ ಥರ ಸೀಡ್ಸ್ ಇರುತ್ತೆ. ಬಟರ್ ಫ್ರೂಟು ಕೇಳಿದ್ದಾರೆ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ ಬಟರ್ ಫ್ರೂಟು. ಸೊ ಇದು ಇಷ್ಟು ನಮ್ಮ ಕ್ಲಾಸಸ್ದು. ಸೊ ಡೆಮೋ ಕ್ಲಾಸಸ್ಸು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ.
ನೀವು ಏನಾದರೂ ನಮ್ಮ ಕ್ಲಾಸಸ್ಗೆ ಜಾಯಿನ್ ಆಗೋದಿದ್ರೆ ಅಲ್ಲಿ ಫಸ್ಟ್ ಸ್ಲೈಡ್ಸಲ್ಲಿ ನಾವು ನಂಬರ್ನ ಇನ್ಕ್ಲೂಡ್ ಮಾಡಿದ್ದೀವಿ. ಈ ಥರದ ಅಡ್ವಾಂಟೇಜಸ್ ಇದೆ. ಡೈಲಿ ಕ್ಲಾಸಸ್ ಇರುತ್ತೆ, ಡೈಲಿ ಮಾರ್ಕ್ ಟೆಸ್ಟ್ ಇರುತ್ತೆ, ಮೋರ್ ದೆನ್ 100 ಮಾರ್ಕ್ ಟೆಸ್ಟ್ ಇರುತ್ತೆ. ಮೋರ್ ದೆನ್ 100 ಅಂದರೆ 100 ಅಂದರೆ 200ಗಿನ್ನ ಜಾಸ್ತಿ ಅನ್ಕೋತೆ. ಲೈವ್ ಸ್ಪೆಸಿಮೆನ್ ಐಡೆಂಟಿಫಿಕೇಶನ್ ಟ್ರಿಕ್ಸ್ ಇರುತ್ತೆ, ಟಾಪಿಕ್ ವೈಸ್ ಕ್ಲಾಸಸ್ ಇರುತ್ತೆ, ಪ್ರೀ ಗೈಡೆನ್ಸ್ ಅಪ್ ಟು KCET ಪ್ರೊಸೆಸ್ಸು. ನೀವು ಕಾಲೇಜಿಗೆ ಜಾಯಿನ್ ಆಗೋವರೆಗೂ ನಿಮಗೆ ಆಪ್ಷನರಿ ಯಾವ ಥರ ಮಾಡ್ಬೇಕಂತ ಅಲ್ಲಿವರೆಗೂ ನಿಮಗೆ ಗೈಡೆನ್ಸ್ನ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸು ಎಕ್ಸಾಮಲ್ಲಿ ಯಾವ ಥರ ಅಂತ, ಯಾಕೆಂದರೆ ನಾವು ವಿತ್ ಇನ್ಕ್ಲೂಡಿಂಗ್ ಮಾರ್ಕ್ ಟೆಸ್ಟಲ್ಲಿ ಇನ್ಕ್ಲೂಡಿಂಗ್ ಟೈಮ್ ಇನ್ಕ್ಲೂಡ್ ಮಾಡಿನೇ ನಿಮಗೆ ಮಾರ್ಕ್ ಕಂಡಕ್ಟ್ ಮಾಡೋದು ಆನ್ಲೈನಲ್ಲಿ. ಸೊ ಅದಕ್ಕೋಸ್ಕರ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಐ ಸಿ ಆರ್ ಎಕ್ಸಾಮ್ ಗೈಡೆನ್ಸ್ ಕೂಡ ನಿಮಗೆ ಇರುತ್ತೆ. ಯಾವ ಥರ ICAR ಎಕ್ಸಾಮು, ಅದರಿಂದನೂ ನೀವು ಫಾರ್ಮಸಿನ್ಸ್ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಅದರಿಂದನೂ ನೀವು ಸ್ಕಾಲರ್ಶಿಪ್ನು ಸಹ ಪಡಿಬೋದು. ಅದು ಸೆಂಟ್ರಲ್ ಲೆವೆಲ್ ಎಕ್ಸಾಮು, ಅದು ಯಾವ ಥರ ಇರುತ್ತೆ, ಮತ್ತು ಕಾಲೇಜ್ಗಳನ್ನು ಯಾವ ಥರ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಅದು ಕೂಡ ನಿಮಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಮತ್ತು PDF ಮಟೀರಿಯಲ್ಸ್ ಇರುತ್ತೆ, ಮತ್ತು ಮೆಟೀರಿಯಲ್ಸ್ ಗ್ರೂಪೇ ಇದೆ ಸಪ್ರೇಟು ಟೆಲಿಗ್ರಾಮಲ್ಲಿ. ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಮತ್ತು ತುಂಬ HD ಕ್ವಾಲಿಟಿ ಇಮೇಜ್ಗಳು, ಸೀಟ್ಸು, ಪ್ರತಿಯೊಂದು ಯಾವ ಥರ ಡಿಫ್ರೆನ್ಸಿಯೇಟ್ ಮಾಡ್ಬೇಕು ಅದನ್ನು, ಅದು ಇದು ಎಲ್ಲನ ನಾವು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಆ್ಯಂಡ್ ಸೆಲೆಕ್ಷನ್ ಮೆಥಡ್ ಯಾವುದಕ್ಕೆ ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ಸೆಲೆಕ್ಷನ್ ಮಾಡ್ತೀವಿ. 50% ಮಾರ್ಕ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್, 25% PCMB, 25% KCET. ಬಟ್ ವೆಟರ್ನರಿಗೆ ಹಂಗಿಲ್ಲ. ವೆಟರ್ನರಿಗೆ ಕಂಪ್ಲೀಟ್ಲಿ PCB 50% ಮಾರ್ಕ್ಸು, 50% ಮಾರ್ಕ್ಸ್ ವೆನ್ ಕಮಿಂಗ್ ಟು ಪ್ರಾಕ್ಟಿಕಲ್ ಎಕ್ಸಾಮು. PCB 50% ಮತ್ತು 50% ನಿಮ್ಮದು ಪ್ರಾಕ್ಟಿಕಲ್ ಎಕ್ಸಾಮ್ ಮಾರ್ಕ್ಸು ಇನ್ಕ್ಲೂಡ್ ಆಗಿರುತ್ತೆ. ನೀವು ಎಲ್ಲನೂ ನಾವು ನೀಟಾಗಿ ಪ್ರತಿಯೊಂದು ಯಾವ ಥರ ರ್ಯಾಂಕಿಂಗ್ ಅವರು ನಿಮಗೆ ಯಾವ ಥರ ರ್ಯಾಂಕಿಂಗ್ ರೆಡಿ ಮಾಡ್ತಾರೆ ಅಂತ ನಿಮಗೆ ರೆಗ್ಯುಲರ್ ಕ್ಲಾಸಸ್ಸಲ್ಲಿ ಎಲ್ಲ ಪ್ರತಿಯೊಂದು ಹೇಳ್ತೀವಿ. ವಿತ್ PDF ಮುಖಾಂತರ ನಿಮಗೆ ನಾವು ಪ್ರೊವೈಡ್ ಮಾಡ್ತೀವಿ ಎಲ್ಲನೂ. ಮತ್ತು ಸೀಡ್ಸ್ ಕೂಡ ನಮಗೆ ಅವೈಲೇಬಲ್ ಇರುತ್ತೆ. ನೀವು ಆನ್ಲೈನಲ್ಲಿ ಸ್ವಲ್ಪ ಸೀಡ್ಸ್ ಕನ್ಫ್ಯೂಸ್ ಆಗ್ತೀರ ಅಂತೇಳಿ ಸೀಡ್ಸು, ಫರ್ಟಿಲೈಸರು ಮತ್ತು ಕೇಕ್ಸ್ ಅಂತಂದರೆ ನಾರ್ಮಲ್ ಕೇಕ್ ತಿನ್ನೋ ಕೇಕ್ ಅಲ್ಲ. ಸೊ ಅದು ಗ್ರೌಂಡ್ನಟ್ ಕೇಕ್ ಆಗಲಿ ಮತ್ತು ಸ್ಯಾಫ್ಲವರ್ ಕೇಕ್ ಆಗಲಿ, ಬೇರೆ ಬೇರೆ ಕೇಕ್ಸ್ಗಳನ್ನು ನಾವು ನಿಮಗೆ ಕೊರಿಯರ್ ಮುಖಾಂತರ ನಿಮಗೆ ಹೋಮ್ ಡೆಲಿವರಿ ಫೆಸಿಲಿಟೀಸ್ ಇರುತ್ತೆ. ಸೊ ಅಲ್ಲಿ ನೀವು ನೀವು ಅದಕ್ಕೋಸ್ಕರ ನಮ್ಮ ಕ್ಲಾಸ್ಗೆ ಮನೇಲೇ ಕೂತ್ಕೊಂಡು ನೀವೆಲ್ಲನೂ ನೀಟಾಗಿ ಕಲಿಬೋದು. ಅಟೆ ಯಾರು ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಏನೇನು ನಮ್ಮ ಕ್ಲಾಸಸ್ ಎಲ್ಲ ಅಪಾರ್ಚುನಿಟಿ ಇದೆ ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ನೀಟಾಗಿ. ಆಲ್ರೆಡಿ ಸುಮಾರು ಸ್ಟೂಡೆಂಟ್ಸ್ಗಳು ಜಾಯ್ನ್ ಆಗ್ತಿದ್ದಾರೆ. ಸೊ ನೀವು ಮಿಸ್ ಮಾಡ್ಕೋಬೇಡಿ. ಸೊ ನೋಡಿ, ಥ್ಯಾಂಕ್ ಯು ಎವ್ರಿ ಒನ್.